ಇತ್ತು. ಜನ ಅವರು ಹೆಚ್ಚಿದ್ದಾರೆ, ರೈತರು, ದಲಿತರು, ಹಿಂದುಳಿದವರು, ಮೈನಾರಿಟೀಸ್ ಕೂಡಿದ ಮುಗಿದೋಗ್ಬಿಡ್ತಾರೆ. ರೈತರಲ್ಲಿ ಎಲ್ಲ ಇದ್ದಾರೆ, ರೈತರಲ್ಲಿ ಹಿಂದುಳಿದವರು ಇದ್ದಾರೆ, ಮುಂದುವರೆದು ಎಲ್ಲೋ ಕೆಲವು ಪಾಳೆಗಾರ ಇರ್ಬೇಕಷ್ಟ. ಅವ್ರು ಎಷ್ಟು ಜನ ಇರ್ತಾರೆ, 100 ಎಕರೆ ಭೂಮಿ ತಿಂತವರು, ಅವ್ರು ಪಾಳೆಗಾರ, ಅವ್ರು ಹೋಗ್ತಾರೆ ಕಾರ್ಪೊರೇಟ್ ಕಡೆ, ನಮ್ಮ ಕಡೆ ಬರೋದಿಲ್ಲ. ಅವರು ಉಳಿದವ್ರು 4 ಎಕರೆ, 2 ಎಕರೆ, 1 ಎಕರೆ, ಅರ್ಧ ಎಕರೆ, 30 ಗುಂಟೆ, 10 ಗುಂಟೆ, 2 ಗುಂಟೆ ಇದ್ದಂಥ ಪಾಪ ರೈತರು ಇದ್ದಾರೆ, ಎಲ್ಲರೂ ಇದ್ದಾರೆ, ಭೂಮಿ ಇದ್ದಂಥವ್ರು ಇದ್ದಾರೆ, ಕೃಷಿ ಕೂಲಿಗಳಿದ್ದಾರೆ. ಇವರೆಲ್ಲ ಸಮಸ್ಯೆಗಳು ಸಾಕಷ್ಟು ಇವತ್ತು ಗೊತ್ತದ ನಮ್ಮ ಶಶಿಕಾಂತ್ ಪಡಸಲಿಗೆ, ಅವ್ರ ಜೊತೆಗಾರರಿಗೆ ಎಲ್ಲರಿಗೂ. ಅದರಲ್ಲೂ ನಮ್ಮ ಗಂಗಾಧರಪ್ಪ ಒಂದು KT ಗಂಗಾಧರಪ್ಪನವರಂಥ ವಿದ್ವಾಂಸರಿದ್ದಾರೆ, ಈ ಒಂದು ಕೃಷಿ ಕ್ಷೇತ್ರದ ಬಗ್ಗೆ ಎಲ್ಲ ತಿಳ್ಕೊಂಡಂಥವ್ರು ಇದ್ದಾರೆ. ಅಂಥವ್ರು ಅನೇಕ ಸಂಘಟನೆಗೆ ತೆಗೆದುಕೊಂಡ ಒಂದು ಮೂಮೆಂಟನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡುವ ಸಾಧ್ಯತೆಗಳು ಅವರಲ್ಲಿದ್ದಾವೆ. ಪ್ರಯತ್ನ ಮಾಡೋದು ಸಾಧ್ಯತೆ ಇಲ್ಲ ಅಂತಲ್ಲ, ಆದರೆ ಭಾಳ ಕಷ್ಟದ ಕೆಲಸ. ಯಾಕಂದರೆ ಇವತ್ತು ಬೇರೆ ಬಿಟ್ಟಿದ್ದಾರೆ ಇವರೆಲ್ಲರೂ. ಈ 224 ಆಗಿರ್ಬೋದು, ರಾಷ್ಟ್ರ ಮಟ್ಟದ 543 ಜನ MP ಗಳಾಗಿರ್ಬೋದು, ಎಲ್ಲ ಕೋಟ್ಯಾಧೀಶ್ವರರು. ಅವರೆಲ್ಲ ಇವತ್ತು ಬೇರೆ ಬಿಟ್ಟಿದ್ದಾರೆ. ಮತಗಳನ್ನು ಹೆಂಗೆ ಪಡ್ಕೋಬೇಕು ಅನ್ನೋದು ತಿಳ್ಕೊಂಡ್ಬಿಟ್ಟಿದ್ದಾರೆ, ಭೂತ ಮಟ್ಟದಲ್ಲಿ ಹೆಂಗೆ ಹೊಡಿಬೇಕು ಅನ್ನೋದು ತಿಳ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಮಾತುಗಳನ್ನು ಕೇಳಿದಾಗ ಗೊತ್ತಾಗ್ತದೆ ಹೆಂಗೆ ಅವ್ರು ಎಷ್ಟು ಬಲಿಷ್ಠರಿದ್ದಾರೆ ಅಂತೇಳಿ. ಅಂಥವ್ರನ್ನ ಎದುರು ಹಾಕ್ಕೊಂಡು ಇವತ್ತು ಶಶಿಕಾಂತ್ ಪಡಸಲಿ ಅವರು ಗೆಲ್ಲುವುದು ಅಂದ್ಕೊಂಡ್ರೆ ಸುಲಭ ಅಲ್ಲ, ಅದು ಅಸಾಧ್ಯ ಅಲ್ಲ. ಆದರೆ ಅದಕ್ಕಾಗಿ ಒಂದು ದೊಡ್ಡ ಮೂಮೆಂಟ್ ಆಗಬೇಕಾಗಿದೆ ರಾಜ್ಯ ಮಟ್ಟದಲ್ಲಿ. ಒಂದು ಗುರುಲಾಪುರದಲ್ಲಿ ಆದಂಥ ಮೂಮೆಂಟ ಇಡೀ ರಾಜ್ಯ ಮಟ್ಟದಲ್ಲಿ ಪ್ರತಿ ಹಳ್ಳಿಯಲ್ಲಿ ಆಗುವಂಥ ಪ್ರಯತ್ನ ಕೈ ಹಾಕಿದರೆ ಮತ್ತು ಅವ್ರು ಸಾಧ್ಯದ ಎಲ್ಲ ಕಡೆ ಹೊರದಾಡೋಕೆ ಅನುಕೂಲದ ಒಂದು ಹಿಂದೆ ಸಂಸ್ಥೆ ಅದ. ಅದರಲ್ಲೂ ಸಮತಾವಾದದ ವಿಚಾರದಲ್ಲೇ, ಲೋಹ್ಯಾವಾದ ನೆಲಗಟ್ಟಿನಲ್ಲೇ, ಸಮಾಜ ಕಟ್ಟುವಲ್ಲೇ, ನಮ್ಮ ಮಾಧವಾನಂದರ ವಿಚಾರಗಳ ನೆಲಗಟ್ಟಿನಲ್ಲೇ ಇಡೀ ರಾಜ್ಯ ತುಂಬ ಹಿಂದೆ ಅವ್ರು ಪ್ರಯತ್ನ ಮಾಡಿದ್ದಾರೆ ಮಾಧವಾನಂದ ಸ್ವಾಮೀಜಿಯವರು. ಆ